ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 63 ವರ್ಷಗಳ ಕಾಲ ಅರೇಬಿಯಾದಲ್ಲಿ ಬದುಕಿ ಇಡೀ ಜಗತ್ತಿಗೆ ಅಂತ್ಯ ದಿನದವರೆಗೆ ಬೇಕಾದ ಎಲ್ಲವನ್ನು ಕೂಡ ಆ ನಾಡಿನ ಜನರಿಗೆ ಹೇಳಿಕೊಟ್ಟು ಕೊನೆಗೆ 63ನೇ ವಯಸ್ಸಿನಲ್ಲಿ ಒಂದು ಸುಪ್ರಭಾತ ಈ ಪ್ರಪಂಚವನ್ನು ಬಿಟ್ಟು ಅಗಲುತ್ತಾರೆ. ಅವರು ವಫಾತಾಗುವ ದಿನ, ಅವರು ಈ ಜಗತ್ತನ್ನು ಬಿಟ್ಟು ಹೋಗುವ ದಿನ ಇಡೀ ಅರೇಬಿಯಾ ಅತ್ತು ಬಿಟ್ಟ ಒಂದು ಕ್ಷಣವಾಗಿತ್ತು. ಅರೇಬಿಯಾದ ಮರಗಿಡಗಳು, ಅರೇಬಿಯಾದ ಪ್ರಾಣಿ ಪಕ್ಷಿಗಳು, ಅರೇಬಿಯಾದ ಪ್ರತಿಯೊಂದು ಮನುಷ್ಯರು ಕೂಡ ಜೀವನದಲ್ಲಿ ಒಮ್ಮೆಯೂ ಕೂಡ ಆ ರೀತಿ ಅತ್ತಿಲ್ಲ, ಅಷ್ಟೊಂದು ದುಃಖಪಟ್ಟಿಲ್ಲ. ಒಂದು ಕ್ಷಣ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಬಿಟ್ಟು ನಿಲ್ಲಲು ಆಗದ ಸಹಿಸದ ಸ್ವಹಾಬಿಗಳಿಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಪ್ರಪಂಚದಿಂದ ಬಿಟ್ಟು ಹೋದ ಕ್ಷಣ ಒಮ್ಮೆ ತಬ್ಬಿಬ್ಬಾಗಿ ಬಿಟ್ಟರು. ಆ ಸಂದರ್ಭದಲ್ಲಾಗಿತ್ತು ಮಹಾನರಾದ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು. ಬಿಲಾಲ್ ರಲಿಯಲ್ಲಾಹು ಅನ್ಹು ಅರೇಬಿಯಾದ ನೀಗ್ರೋ ಗುಲಾಮರಾಗಿದ್ದವರು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಮೂಲಕ ಅವರಿಗೆ ಸ್ವಾತಂತ್ರ್ಯದ ಸ್ವಚ್ಛಂದ ಗಾಳಿಯನ್ನು ಶ್ವಸಿಸುವಂತೆ ಮಾಡಿದ್ದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದ ಈ ಆದರ್ಶವಾಗಿತ್ತು. ಆದ್ದರಿಂದಲೇ ಮಹಾನರಾದ ಬಿಲಾಲ್ ರಲಿಯಲ್ಲಾಹು ಅನ್ಹುವಿಗೆ ಇದು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಅವರು ಹೇಳ್ತಾರೆ, ಇನ್ನು ಈ ಮದೀನಾದ ಮಸ್ಜಿದ್ನಲ್ಲಿ ನಿಂತುಕೊಂಡು ಅಜಾನ್ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲದ ಈ ಮದೀನಾದಲ್ಲಿ ಇನ್ನು ಮುಂದೆ ನಾನು ಅಜಾನ್ ಕೊಡುವುದಿಲ್ಲ. ಎಲ್ಲರೂ ಬಂದು ಹೇಳ್ತಾರೆ, ತಮ್ಮ ಅಜಾನ್ ಆಗಿದೆ, ಮದೀನಕ್ಕೆ ಸೌಂದರ್ಯ, ಮದೀನಾದ ಅತ್ಯಂತ ದೊಡ್ಡ ಸೌಂದರ್ಯ ತಮ್ಮ ಅಜಾನ್ ಆಗಿದೆ. ತಮ್ಮ ಅಜಾನ್ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಬಯಸುತ್ತಿದ್ದಾರೆ. ಆದರೆ ಬಿಲಾಲ್ ಹೇಳುತ್ತಾರೆ, ಇಲ್ಲ ಇಲ್ಲ, ಮದೀನಾದ ತಾಜಿದಾರ್ ಹಬೀಬ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಲ್ಲದ ಈ ಮದೀನಾದಲ್ಲಿ ಅಜಾನ್ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನಂತರ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋಗ್ತಾರೆ. ಅಮೀರುಲ್ ಮುಅ್ಮಿನೀನ್, ನನಗೆ ಈ ಮದೀನಾದಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಮದೀನಾದ ಮಣ್ಣು ಕಾಣುವಾಗ, ಮದೀನಾದ ಕಲ್ಲುಗಳು ಕಾಣುವಾಗ, ಮದೀನಾದ ಮರಗಿಡಗಳು ಕಾಣುವಾಗ, ಮದೀನಾದಲ್ಲಿ ಮದೀನಾದ ತಾಜಿದಾರ್ ಮಲಗಿದ್ದ ಮನೆಗಳು ಕಾಣುವಾಗ, ತಮ್ಮನ್ನೆಲ್ಲ ಕಾಣುವಾಗ ಪ್ರತಿ ಕ್ಷಣವೂ ಕೂಡ ನನಗೆ ನನ್ನ ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೆನಪಾಗುತ್ತಾ ಇದೆ. ಹುಜೂರ್ ಅವರ ನೆನಪಾಗುತ್ತಾ ಇದೆ, ಅವರ ನೆನಪಾಗುತ್ತಾ ಇದೆ. ಆದ್ದರಿಂದ ನನಗೆ ನೀವು ಪರ್ಮಿಷನ್ ಕೊಡಬೇಕು. ನಾನು ಮದೀನಾ ಬಿಟ್ಟು ಸ್ವಲ್ಪ ದೂರದ ಊರಿನಲ್ಲಿ ಹೋಗಿ ಬದುಕುತ್ತೇನೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲದಂತಹ ಊರಲ್ಲಿ ಬದುಕಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಮಹಾನರಾದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹಲವು ರೀತಿಯ ಪ್ರಯತ್ನಗಳನ್ನು ಮಾಡಿ ನೋಡಿದರು. ಕೊನೆಗೆ ಬಿಲಾಲ್ ಇಬ್ನ್ ರಬಾಹ್ ಹೇಳುತ್ತಿದ್ದಾರೆ, ಯಾ ಅಬೂಬಕರ್ ಸಿದ್ದೀಕ್, ಯಾ ಅಬೂಬಕರ್, ತಾವು ನನ್ನನ್ನು ಈ ಗುಲಾಮತ್ವದ ಸಂಕೋಲಿಯಿಂದ ಮುಕ್ತಿಗೊಳಿಸಿದ್ದು, ನನಗೆ ಈ ಸ್ವಾತಂತ್ರ್ಯದ ಸ್ವಚ್ಛಂದವಾದ ಶ್ವಾಸ ಸೆಳೆಯುವಂತೆ ಮಾಡಲು ನೀವು ಮಾಡಿದ್ದು ಅದು ಅಲ್ಲಾಹನ ತೃಪ್ತಿಯನ್ನು ಬಯಸಿಕೊಂಡಾಗಿದ್ದರೆ ತಾವು ನನಗೆ ಇವತ್ತೊಮ್ಮೆ ಅನುಮತಿಯನ್ನು ಕೊಡಬೇಕು. ಮದೀನಾವನ್ನು ಬಿಟ್ಟು ಬೇರೊಂದು ರಾಷ್ಟ್ರಕ್ಕೆ ಹೋಗಿ ನಾನು ಸ್ವಲ್ಪ ಕಾಲ ಬದುಕುತ್ತೇನೆ. ಮದೀನಾದ ತಾಜಿದಾರ್ ಇಲ್ಲದಂತಹ ಮದೀನಾದಲ್ಲಿ ಬದುಕಲು ನನ್ನಿಂದ ಸಾಧ್ಯವಿಲ್ಲ. ಸಯ್ಯಿದನಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಎಲ್ಲಾ ಪ್ರಯತ್ನಗಳು ಮುಗಿಯಿತು. ಕೊನೆಗೆ ಅವರು ಪರ್ಮಿಷನ್ ಕೊಟ್ಟರು. ಓಕೆ ಬಿಲಾಲ್, ತಮ್ಮ ಇಚ್ಛೆಯಂತೆ ಬದುಕಬಹುದು, ತಾವು ಸ್ವತಂತ್ರರು. ಆದ್ದರಿಂದ ನನಗೆ ಇಲ್ಲಿ ಬದುಕಲು ಸಾಧ್ಯವಿಲ್ಲದಿದ್ದರೆ ಎಲ್ಲಾದರೂ ಹೋಗಿ ಬದುಕಬಹುದು. ಪರ್ಮಿಷನ್ ಸಿಕ್ಕಿದಾಗ ಮಹಾನರಾದ ಬಿಲಾಲ್ ಇಬ್ನ್ ರಬಾಹ್ ರಲಿಯಲ್ಲಾಹು ಅನ್ಹು ಮದೀನಾವನ್ನು ಬಿಟ್ಟು ಶಾಮಿಗೆ ತೆರಳುತ್ತಿದ್ದಾರೆ.
ಇವತ್ತಿನ ಸಿರಿಯಾ, ಅವತ್ತು ಅರಬಿಗಳೆಲ್ಲರೂ ಕೂಡ ವ್ಯಾಪಾರಕ್ಕೆ ಬೇಕಾಗಿ ಬಹಳಷ್ಟು ಸಂದರ್ಭಗಳಲ್ಲಿ ಶಾಮಿಗೆ ಹೋಗುತ್ತಿದ್ದದ್ದು ಚರಿತ್ರೆ ಇಲ್ಲಿದೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನದಲ್ಲಿ ಅರೇಬಿಯಾವನ್ನು ಬಿಟ್ಟು ಬೇರೊಂದು ರಾಷ್ಟ್ರಕ್ಕೆ ಹೋಗಿದ್ದರೆ ಅದು ತನ್ನ 12ನೇ ವಯಸ್ಸಿನಲ್ಲಿ ಮತ್ತು 23ನೇ ವಯಸ್ಸಿನಲ್ಲಿ ಅದು ಶಾಮಿಗಾಗಿತ್ತು, ಸಿರಿಯಕ್ಕಾಗಿತ್ತು. ಆದ್ದರಿಂದ ಬಿಲಾಲ್ ರಲಿಯಲ್ಲಾಹು ಅನ್ಹು ಶಾಮಿಗೆ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಕಾಲ ಬದುಕ್ತಾರೆ. ಒಂದು ದಿನ ರಾತ್ರಿ ಮಲಗುವಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಲ್ಲಿ ಬರ್ತಾರೆ. ಬಂದು ಕೇಳ್ತಾರೆ, ಓ ಬಿಲಾಲ್, ಏನು ನನ್ನನ್ನು ಮರೆತು ಬಿಟ್ಟಿಯಾ? ನನ್ನ ಮದೀನಕ್ಕೆ ಬರಲ್ವಾ? ನನ್ನನ್ನು ಮರೆತು ಬಿಟ್ಟಿಯಾ? ನನ್ನ ಮದೀನಕ್ಕೆ ಬರಲ್ವಾ? ಈ ಪ್ರಶ್ನೆ ಬಿಲಾಲಿಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದರೆ ಹುಜೂರ್ ಅವರಿಗೆ ಜೀವಕ್ಕೆ ಜೀವ. ಅವರೇನ್ ಮಾಡಿದ್ರು, ಅವತ್ತೆದ್ದುಕೊಂಡಲ್ಲಿಂದ ಓಡಿ ಬಂದರು ಮದೀನಕ್ಕೆ. ಮದೀನಕ್ಕೆ ಬಂದು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಗುಂಬದೆ ಖದರಾಯಿನ ಕೆಳಗೆ ಕುಳಿತುಕೊಂಡು ಬಿಕ್ಕಿ 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 ಅಳುತ್ತಾ ಹೇಳುತ್ತಾರೆ, ಯಾ ರಸೂಲಲ್ಲಾಹ್, ತಮ್ಮನ್ನು ಮರೆಯುವುದುಂಟ ನಾನು? ಒಂದು ನಿಗ್ರೋ ಗುಲಾಮನಾಗಿ ಯಾವುದೋ ಕೆಲವು ಯಜಮಾನರ ಅಡಿಯಲ್ಲಿ ಅತ್ಯಂತ ಹೀನವಾಗಿ ಮರ್ದಿಸಲ್ಪಡುತ್ತಿದ್ದ ನನಗೆ ಪವಿತ್ರವಾದ ಸ್ವಾತಂತ್ರ್ಯವನ್ನು ಕೊಟ್ಟದ್ದಲ್ಲದೆ ಇಸ್ಲಾಂ ಎಂಬ ನೂರನ್ನು ನನ್ನ ಹೃದಯಕ್ಕೆ ಹಾಕಿಕೊಟ್ಟು ಈ ರೀತಿ ಸುಹಾಬಿ ಎಂಬ ಉನ್ನತವಾದ ಪದವಿಯನ್ನು ಕೊಟ್ಟ ಯಾ ರಸೂಲಲ್ಲಾಹ್, ತಾವಲ್ಲದೆ ನನಗೆ ಯಾರಿದ್ದಾರೆ? ತಾವಲ್ಲವೇ ನನ್ನ ಸರ್ವಸ್ವವು ಕೂಡ, ತಮ್ಮನ್ನೇಗೆ ಮರೆಯಲಿಕ್ಕೆ ಸಾಧ್ಯ ಎಂದು ಆ ರೌದಾ ಶರೀಫನ ಬಳಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳುವಾಗ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಇಬ್ಬರು ಮೊಮ್ಮಕ್ಕಳು ಹಸನ್ ಹುಸೈನ್ ರಲಿಯಲ್ಲಾಹು ಅನ್ಹುಮ್ ಅಲ್ಲಿ ಬಂದರು. ಅಲ್ಲಿ ಎಲ್ಲರೂ ಕೂಡ ಬಿಲಾಲ್ ರಲಿಯಲ್ಲಾಹು ಅನ್ಹುರನ್ನು ಕಂಡಾಗ ಭಾರಿ ಖುಷಿ. ಎಲ್ಲರೂ ಕೂಡ ಹೇಳ್ತಾರೆ, ಬಿಲಾಲ್ ಬಿಲಾಲ್, ಇವತ್ತು ನೀವು ಅಜಾನ್ ಕೊಡಬೇಕು. ಎಷ್ಟು ದಿನ ಆಯ್ತು ನಿಮ್ಮ ಅಜಾನ್ ಕೇಳಿ. ಈ ಮದೀನಾ ನಿಮ್ಮ ಅಜಾನ್ ಕೇಳಬೇಕಾಗಿ ಬಯಸುತ್ತಿದೆ. ಮದೀನಾದಲ್ಲಿರುವ ಪ್ರತಿಯೊಬ್ಬರು ಕೂಡ ತಮ್ಮ ಅಜಾನ್ ಕೇಳಲಿಕ್ಕೆ ಬೇಕಾಗಿ ಅವರ ಹೃದಯ ಮಿಡಿಯುತ್ತಾ ಇದೆ, ಅವರೆಲ್ಲ ಕಾಯುತ್ತಾ ಇದ್ದಾರೆ. ಬಿಲಾಲ್ ಹೇಳ್ತಾರೆ, ಇಲ್ಲ ಇಲ್ಲ, ಹಬೀಬಿಲ್ಲದ ಮದೀನಾದಲ್ಲಿ ನನ್ನಿಂದ ಅಜಾನ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಹೇಳಿ ನೋಡಿದರು. ಕೊನೆಯದಾಗಿ ಕಟ್ಟ ಕಡೆಯದಾಗಿ ಪುಣ್ಯ ಪ್ರವಾದಿ ಪ್ರವೀಣರ ಪರಿಶುದ್ಧವಾದ ಪವಿತ್ರವಾದ ಪಾವನವಾದ ಪರಂಪರೆಯಲ್ಲಿ ಹುಟ್ಟಿ ಬಂದ ಆ ಪವಿತ್ರವಾದ ಮೊಮ್ಮಕ್ಕಳು ಹಸನ್ ಹುಸೈನ್ ರಲಿಯಲ್ಲಾಹು ಅನ್ಹುಮ್ ಬಂದು ಹೇಳ್ತಾರೆ, ಬಿಲಾಲ್, ನಿಮ್ಮ ಅಜಾನ್ ನಮ್ಗೆ ಕೇಳಬೇಕು, ಕೊಡಿ ನೀವು. ಈ ಹುಜೂರ್ ಅವರ ಮೊಮ್ಮಕ್ಕಳು ಹೇಳುವಾಗ ಮತ್ತೆ ಕೊಡದಿರ್ಲಿಕ್ಕೆ ಆಗ್ತದ? ಬಿಲಾಲ್ ರಲಿಯಲ್ಲಾಹು ಅನ್ಹು ಮದೀನಾದ ಮಸ್ಜಿದ್ನ ಎತ್ತರದ ಪ್ರದೇಶದಲ್ಲಿ ಅಜಾನ್ ಕೊಡುವ ಸ್ಥಳಕ್ಕೆ ಹತ್ತಿದರು. ಹತ್ತಿಕೊಂಡು ಶುರು ಮಾಡಿದರು, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರ ಶಬ್ದ ಹುಜೂರ್ ಅವರ ಕಾಲದಲ್ಲಿ ಕೇಳಿದ ಶಬ್ದ. ಇಡೀ ಮದೀನಾದಲ್ಲಿ ಆ ಶಬ್ದವೊಮ್ಮೆ ಅಲೆಯಾಗಿ ಗಾಳಿಯಲ್ಲಿ ತೇಲಿದಾಗ ಸುಶ್ರಾವ್ಯ ಕಂಠದಲ್ಲಿರುವ ಮಧುರವಾದ ಧ್ವನಿಗಳು ಮದೀನಾದ ಗಾಳಿಯಲ್ಲಿ ತೇಲಿ ತೇಲಿ ಹೋಗುವಾಗ ಮದೀನಾದ ಪ್ರತಿಯೊಂದು ಗುಡಿಸಲುಗಳಲ್ಲಿರುವ ಸ್ವಹಾಬಿಗಳು ಓಡಿ ಬಂದರು. ಮಹಿಳೆಯರು, ಮಕ್ಕಳು, ದೊಡ್ಡವರು ಮದೀನಾದ ಮಸ್ಜಿದ್ನ ಬಳಿಗೆ ಬಂದರು. ಅವರು ಓಡಿ ಓಡಿ ಬರ್ತಾ ಇದ್ದಾರೆ. ಬಿಲಾಲಿನ ಅಜಾನ್ ಆಗಿದೆ ಕೇಳುತ್ತಿರುವುದು, ಬಿಲಾಲ್ ಆಗಿದೆ ಅಜಾನ್ ಕೊಡುತ್ತಿರುವುದು. ಬಿಲಾಲ್, ಈ ಶಬ್ದ ನಾವು ಹಬೀಬರ ಕಾಲದಲ್ಲಿ ಕೇಳಿದ ಶಬ್ದ. ಹಬೀಬರು ಇಮಾಮ್ ಆಗಿದ್ದ ಮಸ್ಜಿದ್ನ ಮುಅಜ್ಜಿನ್ ಹಬೀಬರ ಕಾಲದಲ್ಲಿ ಕೇಳಿದ್ದ ಶಬ್ದ. ಎಷ್ಟೊಂದು ಸುಮಧುರವಾದ ಶಬ್ದ, ಎಷ್ಟೊಂದು ಮಾಧುರ್ಯದಿಂದ ಕೂಡಿದ ಶಬ್ದ, ಎಷ್ಟೊಂದು ಮಧುರವಾದ ಶಬ್ದ. ಓಡಿ ಬಂದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಬೀಬ್ ಮತ್ತೊಮ್ಮೆ ಬಂದ್ರ, ಹುಜೂರ್ ಅವರು ಬಂದ್ರ.
ಹುಜೂರ್ ಅವರು ಬಂದ್ರ ಮದೀನಾದ ಮೂಲೆ ಮೂಲೆಗೆ ಹೋಗಿ ಮಸ್ಜಿದ್ ನಬವಿಯ ಮೂಲೆ ಮೂಲೆಗೆ ಹೋಗಿ ಎಲ್ಲರೂ ಹಬೀಬರನ್ನು ಹುಡುಕ್ತಾ ಇದ್ದಾರೆ. ಹಬೀಬ್ ಬಂದ್ರ, ಹುಜೂರ್ ಅವರು ಬಂದ್ರ, ಬಿಲಾಲ್ನ ಅಜಾನ್ ಅದು ಮುಂದುವರಿಯುತ್ತಾ ಇದೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಇದು ಹೇಳಿದ ಬಳಿಗೆ ಕೊಡ್ಲಿಕ್ಕಿರುವುದು ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಾಗಿದೆ. ಆ ಸುಹರಾಯಿನ ಮೇಲ್ಭಾಗದಲ್ಲಿ ನಿಂತುಕೊಂಡು ಅಜಾನ್ ಕೊಡುತ್ತಿರುವ ಬಿಲಾಲ್ ಇಬ್ನ್ ರಬಾಹ್ ಅವರಿಗೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರು ಆ ನಾಲಿಗೆಯಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿದ ಬಳಿಕ ಹುಜೂರ್ ಅವರ ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲದೆ ಆ ಮದೀನಾದ ಮಸ್ಜಿದಿನ ಮೇಲ್ಭಾಗದಲ್ಲಿ ನಿಂತುಕೊಂಡು ಬಿಲಾಲ್ ಇಬ್ನ್ ರಬಾಹ್ ಅಳುತ್ತಾರೆ. ಅಜಾನ್ ಅರ್ಧದಲ್ಲಿ ನಿಲ್ಲಿಸಿ ಬಿಕ್ಕಿ 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 ಅತ್ತು ಅಲ್ಲಿ ಕುಳಿತು ಬಿಟ್ಟು ಹೇಳ್ತಾರೆ, ಇಲ್ಲ, ಹಬೀಬ್ ಇಲ್ಲದ ಮದೀನಾದಲ್ಲಿ ಹಬೀಬರ ಹೆಸರು ಹೇಳಲಿಕ್ಕೆ ಈ ನಾಲಿಗೆಯಿಂದ ಸಾಧ್ಯವಿಲ್ಲ. ಅಜಾನ್ ಕೇಳಿ ಇಡೀ ಮದೀನಾ ಹುಜೂರ್ ಅವರ ನೆನಪಲ್ಲಿ ಅತ್ತು ಬಿಟ್ಟಿತು ಎಂದು ಚರಿತ್ರೆಯಲ್ಲಿದೆ. ಅಷ್ಟೊಂದು ಪ್ರೀತಿಸಿದರು ಸಹಾಬಿಗಳು ಹುಜೂರ್ ಅವರನ್ನು, ಅಷ್ಟೊಂದು ಪ್ರೀತಿಸಿದರು. ಬಿಲಾಲ್ ಇಬ್ನ್ ರಬಾಹ್ ರಲಿಯಲ್ಲಾಹು ಅನ್ಹು ಅವರ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅವರು ಮರಣ ಹೊಂದುವ ಸಮಯದಲ್ಲಿ ಸುತ್ತಲಿರುವ ಎಲ್ಲರೂ ಕೂಡ ಅಳುತ್ತಾ ಇದ್ದಾರೆ. ಎಲ್ಲರೂ ಕೂಡ ಸುತ್ತು ಕುಳಿತುಕೊಂಡು ಅಳುತ್ತಾ ಇದ್ದಾರೆ. ಬಿಲಾಲ್ ಇಬ್ನ್ ರಬಾಹ್ ನಗ್ತಾ ಇದ್ದಾರೆ. ಕೇಳಿದರು, ಮರಣದ ಸಮಯದಲ್ಲಿ ಈ ರೀತಿ ನಗಲಿಕ್ಕಿರುವ ಕಾರಣವೇನು? ಬಿಲಾಲ್ ಹೇಳುತ್ತಾರೆ, ಯಾವ ಮರಣ? ಹುಜೂರೊಂದಿಗೆ ಹೋಗುವುದಲ್ವ ನಾನಿವತ್ತು ನನ್ನ ರೂಹು ತೆಗೆದರೆ ನಾನು ಖಬರಿಗೆ ಹೋಗ್ತೇನೆ, ಅಲ್ಲಿ ನನ್ನ ಮದೀನಾದ ತಾಜಿದಾರ್ ಬರ್ತಾರೆ. ಹುಜೂರ್ ಅವರನ್ನು ಇಷ್ಟಪಟ್ಟವರಿಗೆ ಮರಣ ನೋವಿಲ್ಲ, ಮರಣ ದುಃಖವಲ್ಲ, ಹುಜೂರೊಂದಿಗೆ ಹೋಗಿ ಸೇರ್ಲಿಕ್ಕಿರುವ ಒಂದು ಅವಕಾಶ. ಆದ್ದರಿಂದಲೇ ಈಮಾನ್ ಇರುವ ಮನುಷ್ಯ ನಗುತ್ತಾ ಮರಣ ಹೊಂದುತ್ತಾನೆ. ಅಲ್ಲಾಹು ನಮ್ಮನ್ನು ಅಂಥವರಲ್ಲಿ ಸೇರಿಸಲಿ.